ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೈಫ್ ಆಫ್ ಯು. ನಾನು ಇಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದೆ, ಶಂಭುಲಿಂಗೇಶ್ವರ ದೇವಸ್ಥಾನದಲ್ಲಿ. ನಾಳೆ ತೇರಿದೆ, ಸೊ ನಾಳೆ ತೇರಿದೆ. ಇವಾಗ ಹೋಗಿ ಬಂದೆ. ಊಟನೂ ಅಲ್ಲೇ ಇತ್ತು, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಊಟ ಮಾಡ್ಕೊಂಡು ಬಂದೆ. ಹಾಗೆ ನಾಳೆ ನನ್ನ ಬರ್ತ್ಡೇ ದಿನವೇ ಅಲ್ಲಿ ತೇರಿರೋದು, ಸೊ ನಾಳೆ ಅಲ್ಲಿ ಕೂಡ ಹೋಗ್ಬೇಕು ನಾನು ದೇವಸ್ಥಾನದಿಂದ ಬಂದು ಫೇಸ್ ವಾಶ್ ಎಲ್ಲ ಮಾಡಿ ಮಲ್ಕೊಂಡಿದ್ದೆ. ಇವರೆಲ್ಲ ನಂಗೆ ಎಪ್ಸಿದ್ರು ಕೇಕ್ ಕಟ್ ಮಾಡೋಣ ಅಂತ. ಆ್ಯಕ್ಚುಲಿ ನಂಗೆ ಗೊತ್ತಿರಲಿಲ್ಲ ಇವರು ನೈಟೇ ಸೆಲೆಬ್ರೇಟ್ ಮಾಡ್ತಾರೆ ಅಂತ. ನಾನೇನು ಮಾಡಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಆಗಿದ್ದೆ. ಬಟ್ ಆದರೆ ಆಲ್ರೆಡಿ ಕೇಕ್ ತೊಗೊಂಬಂದಿದ್ರು. Happy birthday. ಥ್ಯಾಂಕ್ ಯು. ನಾನು ಫಸ್ಟು ದೇವಸ್ಥಾನದಿಂದ ಮನೆಗೆ ಬಂದಾಗ ನಾನು ಇವ್ರು ಯಾರಿಗೂ ಎಕ್ಸೈಟ್ಮೆಂಟೇ ಇರಲಿಲ್ಲ ನನ್ನ ಬರ್ತ್ಡೇ ಅಂತ. ಸೊ ನಾನು ಫುಲ್ ಬೇಜಾರಾಗಿದ್ದೆ, ಏನು ಸೆಲೆಬ್ರೇಷನ್ನೇ ಮಾಡಲ್ವೇನೋ ಅಥವಾ ಏನೂ ಇದು ಮಾಡಲ್ಲ ಅಂತ. ಸೊ ಅದಾದಮೇಲೆ ನನಗೆ ಅವ್ರು ರೆಡಿ ಆದರು, ನನಗೂ ರೆಡಿ ಆಗು ಅಂದರು. ನಾನು ಮಲಗಿದ್ದೆ ಆ್ಯಕ್ಚುಲಿ, ಡ್ರೆಸ್ ಚೇಂಜ್ ಮಾಡಿ ಬಂದು ಮುಖ ತೊಳೆದು ಇವಾಗ ಜಸ್ಟ್ ಲಿಪ್ಸ್ಟಿಕ್ ಹಚ್ಕೊಂಡಿದ್ದೀನಿ ಅಷ್ಟೇ ಫೋಟೋಗೋಸ್ಕರ. ಹಾಗೆ ಡ್ರೆಸ್ ಕೂಡ ಇದನ್ನ ಹಾಕ್ಕೊಂಡಿದ್ದೀನಿ. ಈ ಡ್ರೆಸ್ದೇನಾದರೂ ನಿಮಗೆ ಲಿಂಕ್ ಬೇಕಿದ್ದರೆ ಕಮೆಂಟ್ ಮಾಡಿ. ಇದು ಫುಲ್ ಬಾಡಿಕಾನ್ ಡ್ರೆಸ್ಸು. ಇದು ನಾನು ಹೊರಗಡೆ ಹಾಕ್ತೀನೋ ಎಲ್ಲ ಗೊತ್ತಿಲ್ಲ. ಸೊ ಇವಾಗ ಕೇಕ್ ಕಟ್ ಮಾಡೋಕ್ಕೆ ಹಾಕ್ಕೊಂಡಿದ್ದೆ. ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ. ಹಾಗೆ ಇದು ನಮ್ಮಮ್ಮ ನನಗೆ ಬರ್ತಡೇ ಕೊಡ್ತಾ ಇರೋದು ಗಿಫ್ಟ್. ಏನಮ್ಮ ಇದು? ಸ್ಯಾರಿ. ಹೌದಾ? ಯಾವ್ದು ನೋಡಿ, ಇದೇ ಕಲರ್ ಸ್ಯಾರಿ, ಪಿಂಕ್ ಕಲರ್ ಅಲ್ಲ? ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್ ಎಲ್ಲ ಬರ್ತಡೇ ಸೆಲೆಬ್ರೇಷನ್ ಎಲ್ಲರಿಗೂ. ಬಾಯ್ ಗೈಸ್, ಗುಡ್ ನೈಟ್. ನನಗೆ ತುಂಬ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡ್ತಾ ಇದ್ದಾರೆ ಬರ್ತ್ಡೇ ವಿಶ್ ಮಾಡೋಕ್ಕೆ. ಮೆಸೇಜಸ್ಗೆ ರಿಪ್ಲೈ ಮಾಡೋಕ್ಕಾದರೆ ಮಾಡೋದು, ಇಲ್ಲಾಂದರೆ ಮಲ್ಕೊಳ್ಳೋದು. ಬಿಕಾಸ್ ನಾಳೆ ನಾನು ಬೆಳಗ್ಗೆ ಬೇಗ ಹೇಳಬೇಕು. ಗೈಸ್, ಇದು ನೆಕ್ಸ್ಟ್ ಡೇ ಬೆಳಗ್ಗೆ ನನ್ನ ಬರ್ತ್ಡೇ ದಿನ. ನಾನು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಗಣಪತಿ ದೇವಸ್ಥಾನ ಹೋದೆ. ಆ್ಯಕ್ಚುಲಿ ನೋಡಿ, ಇದೇ ನನ್ನ ಬರ್ತ್ಡೇ ಡ್ರೆಸ್ಸು, ಪಿಂಕ್ ಕಲರ್ದು. ಇದನ್ನು ಕೂಡ ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿರೋದು. ನಿಮ್ಗೇನಾದರೂ ಬೇಕಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಇಲ್ಲ ಕೇಳಿ ನಾನು ಲಿಂಕ್ ಕಳಿಸ್ಕೊಡ್ತೀನಿ. ಬೆಳಗ್ಗೆ ನಾನು ದೇವಸ್ಥಾನಕ್ಕೆ ಹೋಗ್ತಾ ಆಲ್ಮೋಸ್ಟ್ 7:15, 7:15 ಆಗಿತ್ತು. ಇನ್ನೂ ಪೂಜೆ ಮಾಡ್ತಾಯಿದ್ರು. ನಾನು ಹಾಗೆ ಒಳಗಡೆ ನಮಸ್ಕಾರ ಮಾಡಿಕೊಂಡು ಒಂದು ರೌಂಡ್ ಸುತ್ತ ಹಾಕಿ ಹಾಗೆ ವಾಪಸ್ ಬಂದೆ. ದೇವಸ್ಥಾನದಿಂದ ಹೊರಗೆ ಬಂದು ನಮ್ಮ ಗಣಪತಿ ಕೆರೆ ಮುಂದೆ ಸ್ವಲ್ಪ ವಿಡಿಯೋ ಎಲ್ಲ ಮಾಡಿಕೊಂಡೆ. ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದಾಗಿದ್ದರೆ ನೀವು ಆಲ್ರೆಡಿ ನೋಡಿರ್ತೀರ ಈ ವಿಡಿಯೋನ. ಯಾರಿನ್ನೂ ಇನ್ಸ್ಟಾಗ್ರಾಮಲ್ಲಿ ನಾನು ಫಾಲೋ ಮಾಡ್ತಾ ಇಲ್ಲ, ಈ ಕೂಡಲೇ ಮಾಡ್ಕೊಳ್ಳಿ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇನ್ಸ್ಟಾಗ್ರಾಮ್ದು. ಇಲ್ಲಿಂದ ನೆಕ್ಸ್ಟ್ ನಾನು ಹೋಗಿದ್ದು ಶಂಭುಲಿಂಗೇಶ್ವರ ದೇವಸ್ಥಾನಕ್ಕೆ. ಇವತ್ತು ತೇರಿದೆ ಅಂತ ಹೇಳಿದ್ದೆ ಅಲ್ವಾ, ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ ಇವಾಗ. ನಾನು ಇವಾಗಲೇ ಶಂಭುಲಿಂಗೇಶ್ವರ ದೇವಸ್ಥಾನದ ಬಗ್ಗೆ ಹಾಗೆ ಮಂಕಳಲೆ ಬಗ್ಗೆ 52 ವರ್ಷ ಆದಮೇಲೆ ಹೇಗೆ ರಥೋತ್ಸವ ಆಯಿತು ಅನ್ನೋದ್ರ ಬಗ್ಗೆ ವಿಡಿಯೋ ಹಾಕಿದ್ದೀನಿ. ಸೊ ನೀವು ಅದನ್ನು ನೋಡ್ಬೋದು. ಇದು ಹಳೆ ತೇರು, ಅಂದರೆ 52 ವರ್ಷ ಹಿಂದೆ ಏನು ತೇರು ಎಳೆದಿದ್ರಲ್ಲ, ರಥೋತ್ಸವ ಮಾಡಿದ್ರಲ್ಲ ಅದು. ಇದು ಹೊಸದು. ಇಲ್ಲಿ ತುಂಬ ಚೆನ್ನಾಗಿ ಹೂವಿನ ಅಲಂಕಾರ ಹಾಗೆ ಎಲ್ಲ ವ್ಯವಸ್ಥೆ ಮಾಡಿದರು. ಇಲ್ಲೇ ತಿಂಡಿ ಕೂಡ ಇತ್ತು. ತಿಂಡಿನೇ ಇಲ್ಲೇ ತಿಂದೆ ನಾನು. ತಿಂಡಿ ತಿಂದು ರಥ ತೇರನ್ನ ಎಳೆದು ವಾಪಸ್ ನಾನು ಹೊರಟೆ. ನನಗೆ ತುಂಬ ದಿನದಿಂದ ಹೊನ್ನಾವರ ಹೋಗಬೇಕು ಅಂತ ತುಂಬ ಇಷ್ಟ ಇತ್ತು. ಸೊ ಬರ್ತ್ಡೇ ದಿನವೇ ಹೋಗಿ ಬಂದುಬಿಡೋಣ ಅಂತ ಹೊರಟಿದ್ದೀನಿ. ನಾನು ಇವಾಗ ಹಾಕ್ಕೊಂಡಿರೋ ಬಟ್ಟೆ ಕೂಡ ಹೊಸದು. ನಿಮಗೆ ಅನಿಸ್ಬೋದು ಎಷ್ಟೊಂದು ಹೊಸ ಬಟ್ಟೆ ಹಾಕ್ಕೊಂಡಿದ್ದೀನಿ ಅಂತ. ಇದೆಲ್ಲ ತುಂಬ ಕಡಿಮೆ ಪ್ರೈಸು, ನೀವು ಮೀಶೋ ಅಲ್ಲಿ ಚೆಕ್ ಮಾಡ್ಕೋಬೋದು. ನಾನು ಪ್ರತಿಯೊಂದು ಏನೇನು ಬಟ್ಟೆ ನಾನು ಇವತ್ತು ಹೊಸದಂತ ಹೇಳ್ತಾ ಇದ್ದೀನಿ, ಅದು ಎಲ್ಲಾದ್ರೂ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ. ಸೊ ನಾನು ಯೂಶ್ವಲಿ ಎಲ್ಲ ಬಟ್ಟೆಗಳನ್ನ ಆಲ್ಮೋಸ್ಟ್ ಆನ್ಲೈನಲ್ಲೇ ತೊಗೊಳ್ಳೋದು. ನನಗೆ ಚೆನ್ನಾಗಿದೆ ಅಂತ ಅನಿಸಿದ್ರೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಹಾಗೆ ನಿಮ್ಗೆ ಇನ್ ಕೇಸ್ ಹುಡುಗಿರು ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ, ನಿಮಗೆ ಈ ಥರ ಬಟ್ಟೆ ಅಥವಾ ಡ್ರೆಸ್ದು ಹಾಲ್ ಏನಾದರೂ ಬೇಕಾದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಿ ಹಾಕ್ತೀನಿ. ನಾನು ಸಾಗರ ಬಿಟ್ಟಿದ್ದು 11:30 ಆಗಿತ್ತು. ಹೊನ್ನಾವರ ರೀಚ್ ಆಗಿದ್ದು 1:30 ಆಯಿತು. ಹೋದ ತಕ್ಷಣ ನಾನು ಇಲ್ಲಿ ಮೀನು ಊಟ ಮಾಡಿದೆ. ಸುಮುಖ ಅಂತ ಹೋಟೆಲ್ ನೇಮು. ಇಲ್ಲಿ ಬಾಳೆ ಎಲೆ ಮೇಲೆ ತಿಮ್ಮಪ್ಪ ಹೋಟೆಲಲ್ಲಿ ಹೇಗೆ ಊಟ ಹಾಕ್ತಾರಲ್ಲ ಅದೇ ಥರ ಹಾಕಿದರು. ಇದು ಈ ಮಳ್ವಿ ಅಥವಾ ಏನೋ ಅಂತಾರಲ್ಲ ಅದು, ಹಾಗೆ ಮೀನಿಂದ ಏನೋ ಚಟ್ನಿ ಹಾಕಿದ್ರು, ಆಮೇಲೆ ಒಂದು ಪಲ್ಯ.
ಮತ್ತು ಅನ್ಲಿಮಿಟೆಡ್ ಅನ್ನ ಸಾಂಬಾರು. ಈ ಫಿಶ್ ಊಟದಲ್ಲಿ ಫಿಶ್ ಮೀಲ್ಸಲ್ಲಿ ಒಂದು ಬಂಗಡೆ ಫ್ರೈ ಬರುತ್ತೆ. ಇಲ್ಲಿ ಊಟ ಪರವಾಗಿಲ್ಲ, ಚೆನ್ನಾಗಿತ್ತು, ಬಟ್ ತುಂಬ ಏನು ಕ್ರೇಜಿ ಆಗಿತ್ತು ಅನ್ನೋ ಥರ ಏನಿರಲಿಲ್ಲ. ಓಕೆ, ಟ್ರೈ ಮಾಡ್ಬೋದು. ಗೈಸ್, ನೀವು ಯಾವಾಗಲೇ ಹೊನ್ನಾವರಕ್ಕೆ ಬಂದ್ರೂ ಬೋಟಿಂಗ್ ಅವರು ಏನು ಮಾಡ್ತಾರೆ ಅಂದರೆ ಬನ್ನಿ ಬನ್ನಿ ಅಂತ ಕರೀತಾರೆ. ಒಬ್ಬೊಬ್ಬರು 5,000 3,000 ಕೂಡ ಹೇಳಿದರು ನಮಗೆ ಇವಾಗ ಆನ್ ದ ವೇ. ಸೊ ನಿಮಗೆ ಇವತ್ತು ನಾನು ಕರೆಕ್ಟಾಗಿ ಜೆನ್ಯೂನಾಗಿ ಒಬ್ಬರು ಪ್ರೈಸ್ ಲೈಕ್ ಕರೆಕ್ಟಾಗಿ ನಮಗೆ ಒಂದು ಪ್ರೈಸಲ್ಲಿ ಅಫೋರ್ಡಬಲ್ ಆಗಿ ಫ್ಯಾಮಿಲಿಯವ್ರನ್ನ ಕರ್ಕೊಂಡು ಹೋಗ್ತಾರೆ. ಸೊ ಅವ್ರ ಬೋಟಲ್ಲಿ ನಾನು ಇವತ್ತು ಹೋಗ್ತಾ ಇದ್ದೀನಿ. ಸೊ ನಿಮಗೂ ಅದು ಹೇಳ್ತೀನಿ. ಅವ್ರ ಲೊಕೇಶನ್ ನಾನು ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ನೀವು ಚೆಕ್ ಮಾಡ್ಬೋದು. ಈಗ ಬರುವಾಗಲೇ ನೀವು ಆನ್ ದ ವೇ ನಾನು ಹೇಳಿದ ಹಾಗೆ 2 ಬೋಟವ್ರು ಸಿಕ್ಕಿದ್ರು. ಒಬ್ಬರು 5,000 ಹೇಳಿದರು, ಅದು ತುಂಬ ಜಾಸ್ತಿ ಆಯಿತು. ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇರೋದು ಹೊನ್ನಾವರದ ವಿನಾಯಕ ಬೋಟಿಂಗ್. ನೀವು ಇವ್ರ ಬೋಟಿಂಗ್ ಬರಬೇಕಂದ್ರೆ ಹೊನ್ನಾವರದಲ್ಲಿರುವ ತಾರಿಬಾಗ್ಲು ಅಥವಾ ತಾರೆಬಾಗ್ಲು ಇಲ್ಲಿಗೆ ಬರಬೇಕು. ಪ್ರಪ್ರಥಮವಾಗಿ ಹೊನ್ನಾವರದಲ್ಲಿ ಬೋಟಿಂಗ್ ಅಂತ ಕಾನ್ಸೆಪ್ಟ್ ಸ್ಟಾರ್ಟ್ ಆಗಿದ್ದೆ ಇಲ್ಲಿ. ಹಾಗೆ ಪ್ರೀ ವೆಡ್ಡಿಂಗ್ ಶೂಟ್ ಆಗಿರ್ಬೋದು ಎಲ್ಲ. ನಾನು ಮುಂಚೆ ಕೂಡ ಬೋಟಿಂಗ್ ಹೋಗಿದ್ದೀನಿ, ಬಟ್ ನಮಗೆ ಅವರು ಒಂದು ರೌಂಡ್ ಸುಮ್ಮನೆ ಸುತ್ತಾಡ್ಸ್ಕೊಂಡು ಬರ್ತಾರೆ, ಯಾವುದೇ ಪ್ಲೇಸಸ್ಗೂ ಕರ್ಕೊಂಡು ಹೋಗಲ್ಲ. ಇವರು ನನಗೆ 3ರಿಂದ 4 ಕಡೆ ಕರ್ಕೊಂಡು ಹೋಗಿದ್ರು. ಐಲ್ಯಾಂಡಿಗೆ ಕರ್ಕೊಂಡು ಹೋಗಿದ್ರು, ಹಾಗೆ ಮ್ಯಾಂಗ್ರೋವ್ ಫಾರೆಸ್ಟು, ತುಂಬ ಚೆನ್ನಾಗಿರೋ ಫೋಟೋಸ್ ತೆಕ್ಕೊಳ್ಳುವಂಥ ಒಂದು ಕೇರಳ ಸ್ಟೈಲ್ ಟ್ರೀಸ್ ಇರುವಂಥ ಪ್ಲೇಸಸ್ಸಿಗಾಗಿರ್ಬೋದು ತುಂಬ ಕಡೆ ಕರ್ಕೊಂಡು ಹೋಗಿದ್ರು. ನಾನಂತೂ ತುಂಬ ಎಂಜಾಯ್ ಮಾಡಿದೆ. ಇವರು ಹಾಗೆ ಈ ವೆಡ್ಡಿಂಗ್ ಫೋಟೋಶೂಟ್ದು ಪ್ಯಾಕೇಜ್ ಆ ಥರನೂ ತೊಗೊಳ್ತಾರೆ. ನೀವು ಅವ್ರಿಗೆ ಕಾಲ್ ಮಾಡಿ ಕೇಳ್ಕೊಬೋದು ಅದನ್ನೆಲ್ಲ. ಇನ್ ಕೇಸ್ ನೀವೇನಾದರೂ ಫೋಟೋಶೂಟ್ ಮಾಡಿಸೋದಾದರೆ ಒಳ್ಳೊಳ್ಳೆ ಪ್ಲೇಸಸ್ಸಿಗೆಲ್ಲ ಕರ್ಕೊಂಡು ಹೋಗ್ತಾರೆ. ಸುಮ್ಮನೆ ಈಗ ನಾವು ಹೊನ್ನಾವರ ಎಂಟರ್ ಆಗ್ತಿದ್ದಂಗೆ ತುಂಬ ಜನ ನಮ್ಗೆ ಬಂದು ಅಪ್ರೋಚ್ ಮಾಡ್ತಾರೆ. ನಾನು ಆವಾಗಲೇ ಹೇಳಿದಾಗೆ ತುಂಬ ಜಾಸ್ತಿ ಪ್ರೈಸ್ ಕೇಳ್ತಾರೆ. ಅಂದರೆ ಇವರು ಹೇಗಂದರೆ ಇವರು ತುಂಬ ಜೆನ್ಯೂನಾಗಿ ಒಂದು ಪ್ರೈಸಲ್ಲಿ ಆರಾಮಾಗಿ ಕರ್ಕೊಂಡು ಹೋಗಿ ಬರ್ತಾರೆ. ನಾನು ಬೇಕಿದ್ರೆ ಅವ್ರ ನಂಬರ್ನ ನಾನು ಇಲ್ಲಿ ಡಿಸ್ಪ್ಲೇಲಿ ಹಾಕಿದ್ದೀನಿ, ನೀವು ನೋಡ್ಬೋದು. ನೀವು ಅವರಿಗೆ ಜಸ್ಟ್ ಕಾಲ್ ಮಾಡಿದ್ರೆ ಸಾಕು, ಅವರೇ ನಿಮಗೆ ಲೊಕೇಶನ್ ಕಳಿಸ್ತಾರೆ. ನೀವು ಆ ಲೊಕೇಶನಿಗೆ ಹೋಗಿ ರೀಚ್ ಆದರೆ ಆಯಿತು. ನೋಡಿ, ಈ ಪ್ಲೇಸೆಲ್ಲ ಆ್ಯಕ್ಚುಲಿ ತುಂಬ ಚೆನ್ನಾಗಿರೋ ಫೋಟೋಸ್ ಬರೋದು. ಇವ್ರ ಸೈಡಿಗೆ ಅದನ್ನು ಅಲ್ಲಿ ನಿಲ್ಲಿಸ್ತಾರೆ. ಸೊ ನಾವಲ್ಲಿ ಫೋಟೋಸ್ ತೆಕ್ಕೋಬೋದು. ಹಾಗೆ ಇಲ್ಲಿ ಸೈಡಿಗೆ ತುಂಬಾ ಶಾಪ್ಗಳಿದೆ. ಬಿಸಿಲಲ್ಲಿ ಹೋದಾಗ ನಿಮಗೆ ಮಜ್ಜಿಗೆ ಆಗಿರ್ಬೋದು, ಹಾಗೆ ಕೋಕಮ್ ಜ್ಯೂಸು 10 ರೂಪೀಸ್ ಅಷ್ಟೇ ಒಂದು ಗ್ಲಾಸ್ಗೆ, ತುಂಬ ಚೆನ್ನಾಗಿರುತ್ತೆ. ಅಲ್ಲೇ ಪಕ್ಕದಲ್ಲಿ ಯಾರ್ಯಾರು ಇರ್ತಾರಲ್ಲ ಮನೆಯಲ್ಲಿ, ಅವ್ರ ಸೈಡಿಗೆ ಅಲ್ಲೇ ಮಾರ್ತಾ ಇರ್ತಾರೆ ಶಾಪ್ ಥರ. ತುಂಬ ಚೆನ್ನಾಗಿತ್ತು, 2 ಕೂಡ ತಣ್ಣಗಿತ್ತು. ನಾನು 2 ಟೇಸ್ಟ್ ಮಾಡಿದೆ, ಮಜ್ಜಿಗೆ ಮತ್ತು ಕೋಕಮ್ ಜ್ಯೂಸ್ನ. ನಾನು ಲಾಸ್ಟ್ ಟೈಮ್ ಹೋದಾಗ ಈ ಥರ ಕಾನ್ಸೆಪ್ಟೇ ಇರಲಿಲ್ಲ, ಜಸ್ಟ್ ಒಂದು ರೌಂಡ್ ಸುತ್ತಾಡ್ಸ್ಕೊಂಡು ಬಂದರು ಅಷ್ಟೇ. ಬಟ್ ಈ ಬೋಟಿಂಗ್ ಬಂದಿದ್ದಾಗ ನಂಗೆ ಗೊತ್ತಾಯಿತು ಇಷ್ಟೆಲ್ಲ ಪ್ಲೇಸಸ್ ಇದೆ, ನೋಡ್ಬೋದು. ಹಾಗೆ ಇಲ್ಲಿ ಸೈಡಿಗೆ ಈ ಥರ ನಿಲ್ಲಿಸ್ತಾರೆ, ನಾವಲ್ಲಿ ಬೇಕಾದರೆ ಫೋಟೋಸ್ ತೊಗೋಬೋದು, ಹಾಗೆ ಈ ಥರ ಜ್ಯೂಸ್ ಎಲ್ಲ ಕುಡಿಬೋದು ಬಿಸಿಲಲ್ಲಿ ಅಂತ. ಫಸ್ಟ್ ಅವರು ನಮಗೆ ಎಲ್ಲರೂ ಹೋಗೋ ಅಂಥ ಜಾಗಗಳಿಗೆ ಕರ್ಕೊಂಡು ಹೋದರು. ಆಮೇಲೆ ಇನ್ನೊಂದು ಜಾಗಕ್ಕೆ ಕರ್ಕೊಂಡು ಹೋದರು. ಅಲ್ಲಿ ಯಾರೂ ಜನನೇ ಇರಲಿಲ್ಲ, ತುಂಬ ಪ್ರೈವೇಟ್ ಆಗಿತ್ತು. ಅಂದರೆ ನೀವು ಫೋಟೋಸ್ ಏನಾದರೂ ತುಂಬ ಯಾರು ಬ್ಯಾಕ್ಗ್ರೌಂಡಲ್ಲಿ ಯಾರೂ ಬರದೆ ನಿಮಗೆ ಫೋಟೋಸ್ ಬೇಕು ಅಂತ ಅಂದರೆ ಅಲ್ಲಿ ಕೂಡ ಕರ್ಕೊಂಡು ಹೋಗ್ತಾರೆ. ಯಾರಂದರೆ ಯಾರೂ ಇಲ್ಲ, ಇಲ್ಲಿ ದೂರದಿಂದ ಮಾತ್ರ ಬಂದರೆ ನಿಮಗೆ ಈ ಥರ ಜಾಗ ಕರ್ಕೊಂಡು ಬರ್ತಾರೆ. ಹಾಗೆ ಇಲ್ಲಿ ಇನ್ನೊಂದು ಜಾಗಕ್ಕೆ ಕರ್ಕೊಂಡು ಬಂದರು. ಇಲ್ಲಿ 2 ಹೂ ಬಿಟ್ಟಿತ್ತು. ಸೀಸನಲ್ಲಿ ತುಂಬ ಹೂ ಬಿಡುತ್ತಂತೆ, ತುಂಬ ಚೆನ್ನಾಗಿರುತ್ತಂತೆ ಫೋಟೋ ವಿಡಿಯೋ ಎಲ್ಲ ತೆಕ್ಕೊಳ್ಳಿಕ್ಕೆ. ಹಾಗೆ ಇಲ್ಲಿ ಇನ್ನೊಂದು ಪ್ಲೇಸ್ ಇದೆ, ಮಧುವನ ಅಂತ. ಅದು ಪ್ರೈವೇಟ್ ಪ್ಲೇಸು, ಈ ಥರ ಫೋಟೋಶೂಟ್ಗೆ ಅದಕ್ಕಂತಾನೆ ಇರುವಂಥ ಪ್ಲೇಸ್ ಅಂತ. ಇವಾಗೇನು ವಿಡಿಯೋ ನೋಡ್ತಾ ಇದ್ದೀರಾ ಇದು. ಇಲ್ಲಿ ಫೋಟೋಶೂಟ್ ಮಾಡಿಸ್ಬೇಕಂದ್ರೆ ಇವ್ರಿಗೆ ಕಾಲ್ ಮಾಡಿದ್ರೆ ಸಾಕು. ನೀವು ಇವ್ರಿಗೆ ಕಾಲ್ ಮಾಡಿದ್ರೆ ಇದು ಇವ್ರದ್ದೇ ಬೋಟಲ್ಲಿ ಈ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾರೆ. ಅದೊಂಥರ ಪ್ಯಾಕೇಜ್ ಥರ ಇರುತ್ತೆ. ನನಗೆ ಈ ಬೋಟ್ ರೈಡ್ ಹೋಗಿದ್ದು ತುಂಬ ಇಷ್ಟ ಆಯಿತು, ತುಂಬ ಪ್ಲೇಸಸ್ ನೋಡ್ದಂಗೆ ಆಯಿತು. ಹಾಗೆ ಇದೊಂಥರ ಹೊಸ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ತುಂಬ ಸತಿ ಹೊನ್ನಾವರಕ್ಕೆ ಹೋದ್ರೂ ಈ ಥರದ್ದೊಂದು ಎಕ್ಸ್ಪೀರಿಯೆನ್ಸ್ ನಾನು ಮಾಡಿರಲಿಲ್ಲ. ಗೈಸ್, ನಾನು ಆವಾಗಲೇ ಹೇಳಿದ ಹಾಗೆ ವಿನಾಯಕ ಬೋಟಿಂಗ್ ಹೊನ್ನಾವರ ಅವ್ರದ್ದು ಇದರಲ್ಲಿ ಹೋಗಿದ್ದೆ. ಹಾಗೆ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಗೆ ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ, ನೀವು ಕೂಡ ಚೆಕ್ ಮಾಡ್ಬೋದು. ತುಂಬ ಒಳ್ಳೊಳ್ಳೆ ಜಾಗ ಕರ್ಕೊಂಡು ಹೋದರು. ಹಾಗೆ ತುಂಬಾ ಫ್ರೆಂಡ್ಲಿ, ನಿಮಗೆ ಫೋಟೋಸ್ ಕೂಡ ತುಂಬ ಚೆನ್ನಾಗಿ ತೆಕ್ಕೊಡ್ತಾರೆ. ಆಮೇಲೆ ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆ ಬೇರೆಯವ್ರ ಥರ ತುಂಬ ಓವರ್ ಚಾರ್ಜ್ ಎಲ್ಲ ಮಾಡಲ್ಲ. ಹೊನ್ನಾವರ ಬಂದರೆ ಇವ್ರದ್ದೇ ಬೋಟ್ ಅಲ್ಲೇ ಹೋಗಿ, ಬಿಕಾಸ್ ನಿಮಗೆ ಇಷ್ಟು ಪ್ಲೇಸಸ್ಸಿಗೆ ಕರ್ಕೊಂಡು ಹೋಗಲ್ಲ. ನಾನು ಪ್ರೀವಿಯಸ್ 2 ಸಲ ಹೋಗಿದ್ದೀನಿ ಹೊನ್ನಾವರ ಬೋಟಿಂಗ್.
ಬಟ್ ಯಾರೂ ಇಷ್ಟೊಂದು ಪ್ಲೇಸಸ್ ತೋರಿಸಿಲ್ಲ, ಹಾಗೆ ಇಷ್ಟೊಂದು ಟೈಮ್ ಕೂಡ ನಾನು 1 ಅವರ್ದಲ್ಲಿ ಜಾಸ್ತಿ ಹೊತ್ತೇನಿರಲಿಲ್ಲ. ಊಟ ಮಾಡಿಕೊಂಡು ಬೋಟ್ ರೈಡ್ ಮುಗಿಸ್ಕೊಂಡು ಬಂದಿದ್ದಷ್ಟೇ. ಹಾಗೆ ಅವ್ರು ತುಂಬ ಪ್ಲೇಸಸ್ಸಿಗೆಲ್ಲ ಕರ್ಕೊಂಡು ಹೋದರು. ಅದೇ ಸುಮಾರು ಹೊತ್ತಾಯಿತು. ಹಾಗೆ ಇವತ್ತು ಬೇರೆ ದಿವಸ ಆಗಿದ್ರೆ ಅಲ್ಲೇ ಇರ್ಬೋದಾಗಿತ್ತು, ಬಟ್ ಇವತ್ತು ನನ್ನ ಬರ್ತ್ಡೇ ಕೂಡ ಆಗಿತ್ತು. ಹಾಗೆ ಅಮ್ಮ ಬೇರೆ ಫೋನ್ ಮಾಡ್ತಾ ಇದ್ರು ಬೇಗ ಬಾ ಅಂತ. ಸೊ ನಾನು ಮನೆಗೆ ಬಂದೆ. ಆಲ್ಮೋಸ್ಟ್ ಒಂದು 6:30 ಆಗಿತ್ತು ಸಾಗರ ಬರ್ತಾ. ಬಂದಮೇಲೆ ನಾನಿಲ್ಲಿ ಸಾಗರದಲ್ಲಿ ಪಾರ್ಟಿ ಪ್ಯಾಲೇಸ್ ಅಂತ ಇದೆ, ಇಲ್ಲಿ ನನ್ನ ಬರ್ತ್ಡೇನ ಸೆಲೆಬ್ರೇಟ್ ಮಾಡಿದರು. ನಮ್ಮ ಸಾಗರದಲ್ಲಿ ಒಂದು ಅಫೋರ್ಡೆಬಲ್ ಪ್ರೈಸ್ಗೆ ಈ ಥರ ಪಾರ್ಟಿ ಹಾಲ್ ಸಿಗೋದು ತುಂಬ ಖುಷಿ ಆಗುತ್ತೆ. ನೀವು ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ, ಪೇರೆಂಟ್ಸ್ದು ಅಥವಾ ನಿಮ್ಮ ಬರ್ಡೇನ ನೀವು ಇಲ್ಲಿ ಸೆಲೆಬ್ರೇಟ್ ಮಾಡ್ಕೊಬೋದು. ಹಾಗೆ ಇಲ್ಲಿ ಟಿವಿನೂ ಕೂಡ ಇರುತ್ತೆ, ನೀವು ಸಾಂಗ್ಸ್ ಪ್ಲೇ ಮಾಡ್ಬೋದು, ಡ್ಯಾನ್ಸ್ ಮಾಡ್ಬೋದು, ಇಲ್ಲಾಂದರೆ ಮೂವಿ ನೋಡ್ಬೋದು. ಇದು 2 hours ಸ್ಲಾಟ್ ಥರ, ನಿಮ್ಗೆ ಯಾವ ಸ್ಲಾಟ್ ಬೇಕೋ ಅದನ್ನು ಅವ್ರಿಗೆ ಹೇಳಿ ಬುಕ್ ಮಾಡ್ಕೋಬೋದು. ನಾನು ಸ್ಲಾಟ್ ಬುಕ್ ಮಾಡಿದ್ದು 6 to 8, ಬಟ್ ನಾನು ಸಾಗರ ಬಂದಿದ್ದೆ 6:30 ಆಗಿತ್ತು. ಇಲ್ಲಿಗೆ ಬರೋಷ್ಟರಲ್ಲಿ 6:30, 6:15 ಆಗಿತ್ತು. ಸೊ ನಾನಿಲ್ಲಿ ಜಸ್ಟ್ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಂಡು ಹೋದೆ ಅಷ್ಟೇ. ನಾನು ಹೀಗೆ ನನ್ನ 24ನೇ ವರ್ಷದ ಬರ್ತ್ಡೇನ ಸೆಲೆಬ್ರೇಟ್ ಮಾಡಿಕೊಂಡೆ. ಹಾಗೆ ನನ್ನ ಬರ್ತ್ಡೇಗೆ ಯಾರ್ಯಾರು ವಿಶ್ ಮಾಡಿದ್ರಿ ಅಲ್ಲ, ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ ಯು. ಇದು ನನ್ನ ಬರ್ತ್ಡೇ ವ್ಲಾಗ್ ಆಗಿತ್ತು. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಲೈಕ್, ಕಮೆಂಟ್ ಮಾಡಿ. ಹಾಗೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ನೀವೆಲ್ಲರೂ ಖುಷಿಯಾಗಿರಿ, ಹ್ಯಾಪಿಯಾಗಿರಿ. ಜೈ ಶ್ರೀ ಕೃಷ್ಣ.